ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಇವತ್ತಿನ ಈ ಡಿಸೈನ್ಗೆ ನಾನು 6 ದಾರಕ್ಕೆ ನಾನು ಬೀಡ್ಗಳನ್ನ ಸ್ಮಾಲ್ ಸೈಜ್ ಬೀಡನ್ನ ನಾನು ಪೋಣಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಡಿಸೈನ್ ಮಾಡೋದಕ್ಕೆ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಈ ಬೀಡ್ ಬಂದು ಪಂಚ್ ಬೀಡ್ಸ್ ಬರುತ್ತಲ್ವ, ಸೊ ಆರಿ ವರ್ಕ್ಗೆ ಯೂಸ್ ಮಾಡ್ತಾರಲ್ವ, ಸೊ ಆ ಬೀಡನ್ನ 2 mm ಸೈಜ್ನ ತೊಗೊಂಡಿದ್ದೀನಿ. ನೀವು ಪರ್ಲ್ ಬೇಕಾದರೂ ತೊಗೋಬೋದು. ಸೊ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ನಾನು 2 ಸತಿ ಲಾಕ್ನ ಮಾಡ್ಕೋತೀನಿ. ನೀವು ಸಾರಿಗೆ ಹಾಕೋದಿದ್ರೆ ಪರ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಸತಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಸತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಸೊ ಅಲ್ಲಿ ನಾನು ನೆಕ್ಸ್ಟು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡ ನಂತರ ನಾವು ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅಲ್ಲೇ 2 ಟೈಮ್ಸ್ ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಪಕ್ಕದಲ್ಲೇ ಹೋಗಿ ನೀಡಲ್ ಚುಚ್ಚಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು. ಹಿಂದ್ಗಡೆ ಹೋಗಿರೋ ಬೀಡನ್ನ ಮುಂದ್ಗಡೆ ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ 3 ಕಂಬಗಳನ್ನ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಒಂದು ಕಂಬವಾಗಿ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ 3 ಕಂಬ, ಕಂಬಕ್ಕೆ ಮಿಡ್ಲಲ್ಲಿ ಬೀಡ್ ಬರುತ್ತೆ. ಅಲ್ಲಿಂದ ಮತ್ತೆ 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೋಬೇಕು. ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ನೀಡಲ್ ಚುಚ್ಚಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ. ಅಲ್ಲಿಂದ ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊಳ್ಳಿ. ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ಗೆ ಒಂದು ದಾರ ತಗೋಬೇಕು. ಪಕ್ಕದಲ್ಲೇ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು. ನೀಡಲ್ನ ಮುಂದೆ ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. 3 ಕಂಬಗಳಾಗುತ್ತೆ. ಅಲ್ಲಿಂದ ಮತ್ತೆ 2 ಚೈನ್ನ ಹಾಕ್ಕೊಂಡು ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರ ತಂದು 2ರಲ್ಲೊಂದು ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೊಳ್ಳಿ. ಬೀಡನ್ನ ಮುಂದಕ್ಕೆ ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ಒಂದು ಪ್ಲೇನ್ ಕಂಬ. 3 ಕಂಬಗಳು ಬರಬೇಕು, ಡಬಲ್ ಕ್ರೋಶೆ ಕಂಬಗಳು. ಅದರಲ್ಲಿ ಮಧ್ಯದ ಕಂಬಕ್ಕೆ ಬೀಡ್ ಬರಬೇಕು. ನೋಡ್ತಾ ಇದ್ದೀರಲ್ಲ. ಮತ್ತೆ ಅಲ್ಲಿಂದ 2 ಚೈನ್ ನೀರಲ್ಲಿ ಒಂದು ಸತಿ ದಾರ ತಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ದಾರ ತಂದು 2ರಲ್ಲೊಂದು ಮತ್ತೆ ಒಂದು ಬೀಡ್ ಸ್ಲೈಡ್ ಮಾಡ್ಕೋಬೇಕು. ಸೇಮ್ ಅದೇ ರೀತಿ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಬೇಸ್ ಲೈನ್ ಇದೇ ರೀತಿ ಬರುತ್ತೆ ಕಂಪ್ಲೀಟಾಗಿ. 3 ಕಂಬಗಳು, 3 ಕಂಬದಲ್ಲಿ ಮಿಡ್ಲಲ್ಲಿ ಬೀಡ್ ಬರಬೇಕು. ಹಾಗೆಯೇ 2 ಚೈನ್ನ ಹಾಕೋಬೇಕು. ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು.
ಸ್ವಲ್ಪ ದೂರ ಇಲ್ಲಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಫಸ್ಟ್ ಬ್ಲಾಕಲ್ಲಿ, ಸೊ ಆ 2 ಚೈನ್ ಮೇಲೆ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡ್ಕೊಂಡ ನಂತರ ಅಲ್ಲೇ ನಾನು 2 ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡ ನಂತರ 1 2 3 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕ್ಕೊಂಡು ನೀಡಲ್ಗೆ ಒಂದು ಸತಿ ದಾರ ತಗೊಂಡಿದ್ದೀನಿ. ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಸೊ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಒಂದು ಬೀಡನ್ನ ನಾವು ಸ್ಲೈಡ್ ಮಾಡ್ಕೋಬೇಕು. ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ಎರಡರಲ್ಲೊಂದು ಮಾಡಿ ಬೀಡ್ ಹಿಂದಕ್ಕೆ ಹೋಗಿರುತ್ತೆ, ಸೊ ಅದನ್ನು ಮುಂದಕ್ಕೆ ಮಾಡಿಕೊಂಡು ಎರಡರಲ್ಲೊಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ ಕೂಡ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಎಲ್ಲಿ ಕೂಡ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವೀಡಿಯೋನ ನೋಡಿ. ಅಲ್ಲಿಂದ ಮತ್ತೆ 2 ಚೈನ್ ಹಾಕ್ಕೊಂಡು ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. 2 ಚೈನ್ ಹಾಕ್ಕೊಂಡು ನೀಡಲ್ಗೆ ಒಂದು ಸತಿ ದಾರ ಸುತ್ತಿ 2 ಚೈನ್ ಗ್ಯಾಪಲ್ಲಿ ಕೆಳಗಡೆ ಫಸ್ಟ್ ಸ್ಟೆಪ್ಪಲ್ಲಿರುವ 2 ಚೈನ್ ಗ್ಯಾಪ್ ಇರುತ್ತಲ್ವ, ಸೊ ಅಲ್ಲಿ ಹೋಗಿ ದಾರ ತಗೊಬಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ. ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅದೇ ಸ್ಪೇಸಲ್ಲಿ ಹೋಗಿ ದಾರ ತಗೊಬಂದು ಎರಡರಲ್ಲೊಂದು ಹಿಂದಕ್ಕೆ ಹೋಗಿರೋ ಬೀಡನ್ನ ಮುಂದಕ್ಕೆ ಮಾಡ್ಕೋಬೇಕು. ಹಿಂದಕ್ಕೆ ಹೋಗಿರೋ ಬೀಡನ್ನ ಒಂಚೂರು ಕೈಯಲ್ಲಿ ಮೂವ್ ಮಾಡಿದರೆ ಟರ್ನ್ ಆಗುತ್ತೆ ಅದು. ಸೊ ಇಲ್ಲಿ ಮತ್ತೆ ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅದೇ ಪಾಯಿಂಟಿಗೆ ಹೋಗಿ ದಾರ ತಗೊಬರಬೇಕು. ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ. ಮತ್ತೆ 2 ಚೈನ್ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ ಕಂಬಗಳು, ಅದರಲ್ಲಿ ಮಿಡ್ಲಿಗೆ ಬೀಡ್ ಬರಬೇಕು. ಮಿಡಲ್ ಕಂಬಕ್ಕೆ ಸೆಕೆಂಡ್ ಸ್ಟೆಪ್ ಕೂಡ ಇದೇ ರೀತಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಫಸ್ಟ್ ಕಲರ್ ತಗೊಂಡಿದ್ನಲ್ಲ, ಸೇಮ್ ಕಲರ್ನ ತಗೊಂಡಿದ್ದೀನಿ. ಸೊ ಇಲ್ಲಿ 4 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಸೊ ಆ ಗ್ಯಾಪಲ್ಲಿ ಹೋಗಿ ನೋಡಿ ದಾರ ತಂದು ಒಂದು ನಾಟ್ನ ಹಾಕೋತಾ ಇದ್ದೀನಿ. ನಾರ್ಮಲಾಗಿ ಗಂಟು ಹಾಕೋತೀವಲ್ಲ, ಅದೇ ರೀತಿ ನಾನಿಲ್ಲಿ ಗಂಟನ್ನ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಆ ಥ್ರೆಡ್ನ ನೀವು ಗ್ಲೂ ಹಾಕಿ ಅಂಟಿಸ್ಕೊಂಡ್ರಾಯ್ತು. ಅಲ್ಲಿಂದ 1 2 3 4 ಚೈನ್ನ ತಗೊಂಡಿದ್ದೀನಿ. 4 ಚೈನ್ ತಗೊಂಡು ನೆಕ್ಸ್ಟ್ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಬ್ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಆ ಬ್ಲಾಕಲ್ಲಿ ಲಾಕ್ ಮಾಡ್ಕೊಂಡ ನಂತರ ಮತ್ತೆ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ
ಲಾಕ್ ಮಾಡ್ಕೋಬೇಕು. 4 ಚೈನ್ 2 ಸತಿ ಆಯ್ತಲ್ವ. ಸೊ ಅಲ್ಲಿಂದ ನೆಕ್ಸ್ಟ್ ನಾನು 6 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ 2 ಸತಿ ಆದಮೇಲೆ 6 ಚೈನ್ ತಗೋಬೇಕು. 6 ಚೈನ್ ತಗೊಂಡು ನೆಕ್ಸ್ಟ್ ಬ್ಲಾಕಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಸೊ ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಇದು ಯು ಶೇಪಲ್ಲಿ ಬರುತ್ತೆ. ಅಲ್ಲಿಂದ ಮತ್ತೆ 4 ಚೈನ್, ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್, ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ ಅಲ್ಲಿಂದ 4 ಚೈನ್, ಮತ್ತೆ ಅಲ್ಲಿ 4 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. 6 ಚೈನ್ ಆದಮೇಲೆ 3 ಸತಿ 4 ಚೈನ್ ಬರಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಬರಬೇಕು. 6 ಚೈನ್ ಆದಮೇಲೆ 3 ಟೈಮ್ಸ್ ಬರಬೇಕು. ಅಲ್ಲಿಂದ ಮತ್ತೆ 6 ಚೈನ್ ಹಾಕೋತಾ ಇದ್ದೀನಿ. 2 6 ಚೈನ್ಗಳ ಮಧ್ಯೆ 4 ಚೈನ್ 3 ಟೈಮ್ಸ್ ಬರಬೇಕು. ಕನ್ಫ್ಯೂಸ್ ಆದರೆ ಅಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ. ಹಾಗೆಯೇ ನೋಟ್ ಮಾಡ್ಕೊಂಡಿರಿ. ಸೊ ನಿಮಗೆ ಮಾಡೋದಕ್ಕೆ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಅದನ್ನು ಕಲಿಯೋದಕ್ಕೆ ಈಸಿ ಆಗುತ್ತೆ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಫೋರ್ತ್ ಸ್ಟೆಪ್ ನೋಡೋಣ ಇವಾಗ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ಫಸ್ಟ್ ಕಲರಲ್ಲಿ ಏನು ತಗೊಂಡ್ವಲ್ಲ ಅದೇ ಕಲರ್ನ ತಗೊಂಡಿದ್ದೀನಿ. ಇಲ್ಲಿ 5 ಚೈನ್ನ ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ, ಸೊ ಥರ್ಡ್ ಸ್ಟೆಪ್ಪಲ್ಲಿ ಸೊ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ ನಂತರ 4 ಚೈನ್ ಲಾಕ್ ಮಾಡ್ಕೊಂಡ್ವಲ್ಲ ಅಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ, ಸೊ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಇದ್ದಲ್ಲಿ 4 ಚೈನೇ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ, ಮತ್ತೆ ಒಂದು ಸಿಂಗಲ್ ಕ್ರೋಶ, ಒಟ್ಟು 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ಗೆ 2 ಸತಿ ದಾರನ ತಗೋಬೇಕು. ನೀಡಲ್ಗೆ 2 ಸತಿ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲೊಂದು 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 ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ನೀವು ಡಬಲ್ ಕ್ರೋಶ ಕಂಬನಾದರೂ ಮಾಡ್ಕೋಬೋದು. ನಾನಿಲ್ಲಿ ಟ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ನೀಡಲ್ಗೆ 2 ಸತಿ ದಾರನ ತಗೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2ರಲ್ಲೊಂದು 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 ಕಂಬಗಳ ಲೆಂತ್ ಮೇಂಟೈನ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ನೀವು ಚೈನ್ಗಳನ್ನ ಕಂಬ ಹಾಕಬೇಕಾದ್ರೆ ಒಂದು ಚಿಕ್ಕದು ಒಂದು ದೊಡ್ಡದಾದರೆ ನೀಟಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ಆರ್ಚ್ ಮಾಡಬೇಕಾದ್ರೂ ಕೌಂಟನ್ನ ಮಾಡ್ಕೊಳ್ಳಿ. ಒಂದು ಆರ್ಚಲ್ಲಿ ಹೆಚ್ಚು ಕಡಿಮೆ ನೀವು ಕಂಬಗಳನ್ನ ಹಾಕಿದರೆ ಅದು ನೀಟಾಗಿ ಕಾಣಿಸೋದಿಲ್ಲ. ಸೊ ಇಲ್ಲಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಒಂದು 6 ಚೈನ್ ಗ್ಯಾಪಲ್ಲಿ ಒಟ್ಟು 13 ನಾನು ಕಂಬಗಳನ್ನ ಟ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಒಳಗಡೆ ನಾನು 2 ಸತಿ ಅಂದರೆ ಆರ್ಚಿನ ಒಂದು ಸತಿ ಲಾಕ್ ಎಂಡ್ ಮಾಡ್ಕೋಬೇಕು, ಮತ್ತು ಒಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಅಲ್ಲಿಂದ ಲಾಕ್ ಮೇಲೆ ಕೂಡ ಒಂದು ಲಾಕ್ನ ಮಾಡ್ಕೋಬೇಕು.
ಒಟ್ಟು 3 ಸತಿ ಲಾಕ್ ಆಗುತ್ತೆ. 6 ಜನ ಎಂಡ್ ಮಾಡ್ಕೋಬೇಕು, ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಇರುತ್ತಲ್ವ, ಸೊ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. 2 ಸತಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ನೀಡಲ್ಗೆ 2 ಸತಿ ದಾರನ ತಗೋಬೇಕು. ನೀಡಲ್ಗೆ 2 ಸತಿ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿಗೆ ಹೋಗಿ ದಾರ ತರಬೇಕು. ಎರಡರಲ್ಲೊಂದು, ಎರಡರಲ್ಲೊಂದು, ಎರಡರಲ್ಲೊಂದು ಟ್ರಿಬಲ್ ಕ್ರೋಶ ಕಂಬ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ನೋಡಿದ್ರಲ್ಲ, ಇದನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಕೂಡ ನಾನು 13 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 13 ಕಂಬ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ 6 ಜನ ಎಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಒಂದು ಸಿಂಗಲ್ ಕ್ರೋಶ, ಹಾಗೆ ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. ಕಾಣಿಸ್ತಿದೆ ಅನ್ಕೋತೀನಿ, ಬ್ರೌನ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ಏನೋ. ಸೊ ನೋಡಿ, ಈ ರೀತಿ ಬರುತ್ತೆ. ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಪ್ರತಿ ಆರ್ಚಲ್ಲೂ 13 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಒಂಚೂರು ಬೆಂಡ್ ಆಗಿರೋ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಇದರಲ್ಲಿ, ಬಟ್ ನೆಕ್ಸ್ಟ್ ಸ್ಟೆಪ್ ಮಾಡಿದ್ಮೇಲೆ ಅದು ನೀಟಾಗಿ ಕೂರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಯೂಸ್ ಮಾಡಿರೋ ಥ್ರೆಡ್ನ ಕಲರ್ನ ಇಲ್ಲಿ ತಗೊಂಡಿದ್ದೀನಿ. ಸೊ ಇಲ್ಲಿ 4 ಚೈನ್ ಲಾಕ್ ಮಾಡ್ಕೊಂಡಿದ್ದೀರಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್ನ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಅಂದರೆ ಈ 4 ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚು ಬರುತ್ತೆ. 4 ಚೈನ್ ಗ್ಯಾಪಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಈ 4 ಚೈನ್ನ. ಬೇರೆ ಅಲ್ಲಿ 2 ಸತಿ ಸಿಂಗಲ್ ಕ್ರೋಶ ಇರುತ್ತೆ, ಅದಕ್ಕೆ ಟಚ್ ಮಾಡ್ಕೋಬೇಡಿ. ಸೊ ಇಲ್ಲಿಂದ ನೀಡಲ್ಗೆ 1 ಸತಿ ದಾರನ ತಗೋಬೇಕು. ನೀಡಲ್ಗೆ 1 ಸತಿ ದಾರ ತಗೊಂಡು ನೋಡಿ, ಇಲ್ಲಿ ನಾವು 6 ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಹಾಕ್ಕೊಂಡಿರ್ತೀವಲ್ಲ, ಅದು ಮೊದಲ ಮತ್ತು 2ನೇ ಕಂಬ, ಅದರ ಮಿಡ್ಲಲ್ಲಿ ಹೋಗಿ ದಾರ ತಗೊಂಬಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಮತ್ತೆ 1 ಸತಿ ದಾರನ ತಗೋಬೇಕು. ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು ಎರಡರಲ್ಲೊಂದು, ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ, ಮತ್ತೆ ಸ್ವಲ್ಪ ದಾರನ ಮೇಲೆ ಕೆತ್ಕೋಬೇಕು. ಸೊ ನೆಕ್ಸ್ಟು ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ಗೆ 1 ಸತಿ ದಾರ ತಗೋಬೇಕು. 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು ಎರಡರಲ್ಲೊಂದು, ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ, ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು ಎರಡರಲ್ಲೊಂದು, ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ. ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಹಾಗೆಯೇ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಒಂದು ಬೀಡು, ಒಂದು ಡಬಲ್ ಕ್ರೋಶ ಕಂಬ, ಒಂದು ಬೀಡು, ಒಂದು ಡಬಲ್ ಕ್ರೋಶ ಕಂಬ. ಇದೇ ರೀತಿ ಒಟ್ಟು ನಾವು 13 ಕಂಬಗಳಿಗೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಟ್ಟು ಇಲ್ಲಿ 12 ಬೀಡ್ಸ್ಗಳು ಹಿಡಿಸುತ್ತೆ. ಇಲ್ಲಿ ಕೂಡ ನೀವು ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ, ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋಗಬೇಡಿ.
ಫ್ರೆಂಡ್ಸ್, ನಿಮಗೆ ಆರಿ ವರ್ಕ್, ಕ್ರೋಶ ಕುಚ್ಚು ಹಾಗೆಯೇ ಫ್ಯಾಬ್ರಿಕ್ ಪೇಂಟ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ನ ಮಾಡ್ಬೋದು. ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಫ್ಯಾಬ್ರಿಕ್ ಪೇಂಟ್ ಬಗ್ಗೆ ಕೂಡ ಇನ್ನು ಮುಂದಕ್ಕೆ ವೀಡಿಯೋಗಳನ್ನ ಇಲ್ಲಿ ತನಕ ನಾನು ಈ ಚಾನಲಲ್ಲಿ ಹಾಕಿರಲಿಲ್ಲ. ಸೊ ಇನ್ನು ಮುಂದಕ್ಕೆ ಮಾಡೋಂಥ ಎಲ್ಲ ವೀಡಿಯೋಸ್ಗಳನ್ನ ಕೂಡ ನಾನು ಫ್ಯಾಬ್ರಿಕ್ ಪೇಂಟ್ ವೀಡಿಯೋಸ್ಗಳನ್ನ ಕೂಡ ಈ ಒಂದು ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ಫ್ಯಾಬ್ರಿಕ್ ಪೇಂಟ್ ಕೂಡ ತುಂಬಾ ಟ್ರೆಂಡಿಂಗಲ್ಲಿರೋ ಒಂದು ಬಿಸ್ನೆಸ್ಸೇ ಆಗಿರುತ್ತೆ. ಸೊ ನೀವು ಈಸಿಯಾಗಿ ಕುತ್ಕೊಂಡು ಮನೆಯಲ್ಲಿ ಕಲಿಬೋದು. ಸೊ ಇಲ್ಲಿ ನೆಕ್ಸ್ಟ್ 4 ಚೈನ್ ಇದ್ದಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅಲ್ಲಿ 6 ಚೈನ್ ಗ್ಯಾಪಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 2 ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ಲ, ಅದರ ಮೊದಲ 2 ಕಂಬಗಳ ಮಧ್ಯೆ ಹೋಗಿ ನಾವು ದಾರ ಬರಬೇಕು. ದಾರ ತಗೊಬಂದು ಡಬಲ್ ಕ್ರೋಶೆ ಕಂಬ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ನೀಡಲ್ಗೆ ಮತ್ತೆ ಒಂದು ಸತಿ ದಾರ ತಗೊಂಡು ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಹೋಗಿ ದಾರ ತಗೊಂಬಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ 2-3 ಬೀಡ್ಗಳನ್ನ ತಗೊಂಡು ವರ್ಕ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತಂದರೆ ಒಂದೊಂದೇ ಬೀಡ್ಗಳನ್ನ ತಗೊಳ್ಳಿ ನೀಡಲ್ಗೆ. ಸೊ ಪ್ರತಿ ಒಂದೊಂದು ಕಂಬಗಳ ಮಧ್ಯೆ ಹೋಲ್ ಚೈನ್ ಗ್ಯಾಪಲ್ಲೆಲ್ಲ ಇಲ್ಲಿ 2 ಕಂಬಗಳ ಮಧ್ಯೆ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಇದ್ದೀನಿ. ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇದನ್ನು ಲಾಸ್ಟ್ 4 ಚೈನಲ್ಲಿ ಲಾಕ್ ಇರ್ತಲ್ಲ, ಸೊ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಯಾವುದೇ ದಾರ ಕೂಡ ಮಿಸ್ ಮಾಡ್ಕೋಬೇಡಿ. 6 ದಾರ ಕೂಡ ನೀವು ಇಲ್ಲಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಡಿಸೈನ್ ಈ ರೀತಿ ಬರುತ್ತೆ. ಸೊ ಇದೇ ಥರ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ಇಲ್ಲಿ ಬ್ರೌನ್ ಮತ್ತು ಇಲ್ಲಿ ಬ್ಲೂ ಕಲರ್ ರಾಮ ಬ್ಲೂ ಕಲರಲ್ಲಿ ಆರ್ಚ್ಗಳ ಮಧ್ಯೆ ನೀವು ಸ್ಟೋನ್ ಚೈನ್, ಬಾಲ್ ಚೈನ್ಗಳನ್ನ ಕೂಡ ಸ್ಟಿಕ್ ಮಾಡ್ಕೋಬೋದು. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. ಇಲ್ಲಿ ಲಾಸ್ಟಲ್ಲಿ 2 ಚೈನ್ ಲಾಕ್ ಮಾಡಿ ಎಕ್ಸ್ಟ್ರಾ 2-3 ಚೈನ್ ಹಾಕಿ 6 ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಉಳಿದಿರೋ 6 ದಾರನ ಬ್ಯಾಕ್ ಸೈಡ್ಗೆ ನೀವು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಹಾಗೆಯೇ ಇಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಸೊ ಇಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ 157 ದಾರನ ತಗೊಂಡಿದ್ದೀನಿ. ಡಬಲ್ ಮಾಡಿದರೆ 300 ಸ್ಟ್ಯಾಂಡ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಆಗಲೇ ಹೇಳ್ದಂಗೆ ಸ್ಟೋನ್ ಚೈನ್, ಬಾಲ್ ಚೈನ್ ನೀವು ಸ್ಟಿಕ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಕೂಡ ಈ ಡಿಸೈನ್ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಡಿಸೈನಿಗೆ 950ಇಂದ 1000 ಅದಕ್ಕಿಂತ ಮೇಲೂ ಚಾರ್ಜ್ ಮಾಡೋರು ಇರ್ತಾರೆ. ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ ಮಾಡ್ಕೋಬೇಕು. ಸೊ ಈ ಒಂದು ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.